ಯಾರು ನೀವು? ಎಂತ ಮಾತಾಡ್ತಿದ್ದೀರಿ? ನಂಗೆ ತಲೆ ಬುಡ ಒಂದು ಗೊತ್ತಾಗಲ್ಲಪ್ಪ. ಅಲ್ಲ, ನನ್ನ ಮಗ ಅವನ ಪಾಡಿಗೆ ಅವ ಬೆಳಿಗ್ಗೆ ಎದ್ದು ಮಾಡೋ ಕೆಲಸ ಎಲ್ಲ ಮಾಡಿಟ್ಟು ಕಾಲೇಜಿಗೆ ಹೋಗ್ತಾ ಇದ್ದಾನೆ. ಅವ ಅವನ ಕೆಲಸ ಅಂತ ಅವನಷ್ಟಕ್ಕೆ ಅವ ಅದಾನೆ. ಎಂತ ಕಾಣಿಸುತ್ತೆ ಹೆಂಗೆ ಹೇಳ್ತೀರಲ್ಲ? ನಿಮಗೇನು ಮಾಡಾನೆ ಅವ? ಒಂದು ಪಕ್ಷ ಗಂಡನ ಸದಿ ಏನಾರು ಹೇಳಿದ್ರೆ ನಾನು ಹ್ಞೂ ಹೌದು ಅಂತ ನಂಬ್ತಿದ್ನೇನ. ನನ್ನ ಮಗ ಯಾರಿಗೊಂದು ಅನ್ಯಾಯ ಮಾಡವಲ್ಲ, ಏನೂ ಮಾಡವಲ್ಲ. ನೀವು ಏಕಾಏಕಿ ಹಿಂಗಂತ ಹೇಳಿಬಿಟ್ರೆ ಎಂತ ಏನು ಅಂತ ನಿಮ್ಮಲ್ಲೇ ಮಾತಾಡಿ ಸರಿ ಮಾಡ್ಕೇಳಿ. ಇಲ್ಲಿ ಸುಮ್ಮನೆ ನನ್ನ ಮಗನ್ನ ಹಿಂಗೆಲ್ಲ ಹೇಳಕ್ಕೆ ಬರಬೇಡಿ. ಅಷ್ಟಕ್ಕೂ ನೀವು ಫಸ್ಟ್ ಯಾರು ಅಂತ ಹೇಳಿ. ನೀವು ಯಾರು ಮಾತಾಡ್ತಿರೋದ? ಒಳ್ಳೆ ಕಥೆ ಯಾಕೋತ ನನ್ನವೇ ತಲೆ ಬಿಸಿ ನಂಗಾಗ್ಯವೆ. ಅದ್ರ ಮಧ್ಯೆ ಜೀವರದ್ದೊಂದು ನಾಟಕ ಮಾಡಬೇಡಿ ನೀವು. ನಂಗೆ ಗೊತ್ತು ನೀವೆಷ್ಟು ದೊಡ್ಡ ನಾಟಕಗಾರು ಅಂತ ಊರಲ್ಲಿ ಎಲ್ಲರೂ ಹೇಳ್ತಾರೆ. ಗಂಡು ಕಮ್ಮಿ ಇಲ್ಲ, ಹೆಂಡತಿ ಕಮ್ಮಿ ಇಲ್ಲ. ಮಗ ಒಬ್ಬ ಸಾಧಾರಣ ಅಡ್ಡಿಲ್ಲೇನ ಅಂತ ಅನ್ಕೋತಿದ್ದು ಈಗ ಅವನು ಹಾಗೆ ಹೋಗ್ಯಾನೆ. ನಿಮ್ಮ ಇದಕ್ಕೆ ನಾನು ಭಾಳ ಮಗಳು ಭಾಳ ಹಾಳು ಮಾಡ್ತೀರಲ್ಲ. ಹೆಣ್ಣು ಹೆತ್ತದ ಸಂತ ಗೊತ್ತನ್ರಿ ನಿಮಗೆ? ನೀವೊಂದು ಹೆಣ್ಣು ಹೆತ್ತಿದ್ರೆ ಗೊತ್ತಾಗ್ತಿತ್ತು. ಸರಿಯಾಗಿ ಬುದ್ಧಿ ಹೇಳಕ್ಕಾದ್ರೆ ಮನೇಲಿ ಹೇಳಬೇಕು ಮಗಗೆ ಏನು ಮಾಡಿದ್ರೆ ಏನು ಆಗ್ತದೆ ಅಂತ. ಹಿಂಗೆ ಏನು ಚಿಕ್ಕ ವಯಸ್ಸಿನ ಬುದ್ಧಿ ಬಸ್ಸೆ ಇಲ್ದಿದ್ದ ಮಕ್ಕಳನ್ನ ತಲೆ ಕೆಡಿಸೇನೆ ಇಡೀ ಊರಿಗೆ ಹೇಳ್ತಿತ್ತು ನಾನು. ಆದರೂ ಬೇಡ ಬೇಡ, ಎಲ್ಲರೂ ಹೇಳರು ಹೋಗಿ ಕೇಳು, ಮನೆಗೆ ಹೋಗಿ ಹೆದರ್ಸ್ಬಾ ಒಂದ್ಸತಿ, ತಾಯಿ ಹತ್ರ ಹೇಳು, ಅವ್ರು ಹೆದರ್ಸ್ತಾರೆ ಅಂತ. ನಾ ಬೇಡ, ಏನೋ ಹುಡುಗಾಟಿಗೆ ಎಲ್ಲ ಯಾಕೆ ಹೇಳೋದು ಅಂತ ನಾನು ಸುಮ್ಮನೆ ಇದ್ದಷ್ಟಕ್ಕೂ ಇಷ್ಟೊತ್ತಾದ್ರೂ ನನ್ನ ಮಗಳು ಮನೆಗೆ ಬರಲ್ಲ ಅಂದ್ರೆ ಮತ್ತೆ ಎಲ್ಲಿಗೆ ಹೋಗ್ತದ? ಬೆಳಿಗ್ಗೆ ಇಬ್ಬರು ಒಟ್ಟಿಗೆ ಹೋಗಿರುತ್ತೆ ಕಾಲೇಜಿಗೆ. ಎಲ್ಲ ನೋಡಿದ್ರೆ ಹೇಳ್ತಾರೆ. ಎಂತ ನಿಮ್ಮ ಮಗಳು ಮನೆಗೆ ಬರದೇ ಇದ್ರೆ ನನ್ನ ಮಗ ಎಂತ ಮಾಡ್ತಾನ್ರೆ? ಎಷ್ಟು ಸಲೀಸ್ ಹೇಳ್ತೀರಲ್ಲ ಮಗಗೆ ಬುದ್ಧಿ ಹೇಳಬೇಕು ಅಂತ. ನಿಮ್ಮ ಮಗಳಿಗೆ ಬುದ್ಧಿ ಹೇಳಬೇಕು ಅಂತ ಗೊತ್ತಿಲ್ಲ ನಿಮಗೆ? ಇಬ್ರು ಒಟ್ಟಿಗೆ ಕಾಲೇಜಿಗೆ ಹೋಗಿದ್ರೆ ಹೋಗ್ತಾರೆ. ಇಬ್ರು ಒಟ್ಟಿಗೆ ಅಂತ ಸುಮಾರು ಜನ ಒಟ್ಟಿಗೆ ಕಾಲೇಜಿಗೆ ಹೋಗ್ತಾರೆ. ಹಂಗಂತೇಳಿ ನಿಮ್ಮದು ಒಳ್ಳೆ ಕಥೆ ಆತಲ್ಲ. ನಾ ಸುಮ್ಮನೆ ಇದ್ದಷ್ಟಕ್ಕೂ ಮತ್ತೆ ನಿಮ್ಮದೇ ಮಾತು ಜಾಸ್ತಿ ಮಾಡ್ತಿದ್ದೀರಿ ಅಲ್ಲ. ನಮ್ಮ ಚರಿತ್ರೆ ಗೊತ್ತಂತ. ಎಂತ ಗೊತ್ತು ನಮ್ಮ ಚರಿತ್ರೆ? ನೀವು ಹೆಚ್ಚು ಮಾತಾಡೋಕೆ ಹೋದ್ರೆ ಗಂಡು ಮಗ ಅವ ಎಲ್ಲಿ ಹೋತಾನೆ ಎಲ್ಲಿ ಬರ್ತಾನೆ ನಾವು ಕೇಳಕ್ಕೆ ಆಗಲ್ಲ. 108 ಕೆಲಸ ಇರ್ತಾವ ಅವನಿಗೆ, ಹಗಲು ರಾತ್ರಿ ತಿರುಗ್ತಾನೆ ಇರ್ತಾನೆ. ನಿಮ್ಮ ಮಗಳಿಗೆ ನೀವು ಬುದ್ಧಿ ಹೇಳ್ಕಿಬೇಕು. ಇಂತಿಷ್ಟೊತ್ತಿಗೆ ಹೋದ್ರೆ ಇಂತಿಷ್ಟೊತ್ತಿಗೆ ಬರ್ಬೇಕು ಅಂತ ಹೇಳಿ ಕಳಿಸ್ಬೇಕು. ಅದನ್ನ ಬಿಟ್ಕೊಂಡು ನಂಗೆ ಹೇಳಿದ್ರೆ ನಾವೆಂತ ಮಾಡೋಕ್ಕತ್ತದೆ? ಅವೆಲ್ಲ ನಾಟಕದ ಮಾತು ಬೇಡ, ಅವೆಲ್ಲ ನಾಟಕದ ಮಾತು ಬೇಡ. ನಿಮ್ಮವು ನೋಡಿ ನಾನು ಹಿಂಗಿದ್ದವು ಸುಮಾರು. ನಿಮ್ಮ ಮಗ ಮಾಡಿದ ದಸೆಯಿಂದ ನಾನು ನನ್ನ ಗಂಡನ ಕೈಲಿ ಪೆಟ್ಟು ತಿನ್ಕೊಂಡು ಏಳ್ಗತ್ತೆ ಇಲ್ದಿದ್ದಂಗೆ ಆಗಿದೆ ನನಗೆ. ಈಗ ಹೋಗ್ಯಾರ ಎಲ್ಲ ಒಂಚೂರು ಬಸ್ ನೋಡ್ಕಿ ಬರ್ತೇನೆ ಅಂತ ಬರ್ದೇ ಇದೆ ಬಂದು ಇವತ್ತು ನನ್ನ ಕೊಂದೇ ಹಾಕ್ತಾರೆ. ನಿಮ್ಮ ಚರಿತ್ರೆಗೆ ಗಂಡನಂತರ ಚರಿತ್ರೆ, ಹಿಂಡ್ತಿದಂತರ ಚರಿತ್ರೆ ಯಾರು ನಿಮ್ಮ ಮನೆಗೆ ಹಿಂಡ್ ಕೊಡಲ್ಲ ಗೊತ್ತು. ಯಾವ್ದಾರು ಆಗಾರು ಆದಿದ್ರೆ ಏನೋ ಇನ್ನೂ ಸುಮಾರು ಉರ್ಸೋದೆ. ಈ ವಯಸ್ಸಲ್ಲೇ ತಗೊಂಡೋಗಿ ಮನೇಲಿ ಬಿಟ್ಕೊಂಡಿರಲ್ಲ. ನಿಮಗೆ ಏನಾಗಿದೆ ಅಂತ ನೋಡ್ಲಿ ನಾನು. ಅಷ್ಟು ಗಡಿಬಿಡಿ ಏನಿತ್ತು? ಒಂದು ಹೆಣ್ಣು ಮಕ್ಳನ್ನ ಎತ್ತು ಸಾಕ್ಬೇಕಾರೆ ಎಷ್ಟು ಗೋಳದೆ ಅಂತ ಗೊತ್ತನ್ರಿ. ಕೈಗೆ ಬಂತದ್ದು ಬಾಯಿಗೆ ಬರ್ದಿದ್ದಂಗೆ ಮಾಡಿ ಜನರೆದ್ರೂ ತಲೆ ಎತ್ತಿಗೆ ತಿರ್ಗಂಗಿಲ್ಲ. ನನ್ನ ಗಂಡು ನನ್ನ ಕೊಂದೇ ಹಾಕ್ತಾರೆ ನೋಡಿ. ನನಗೆ ನೀವು ಆವಾಗ ಫೋನ್ ಮಾಡಿದಾಗಲೇ ಸ್ವಲ್ಪ ಅನುಮಾನ ಬಂತು, ಬೆಳ್ಳಿ ಅಮ್ಮನೇನ ಅಂತ. ನಾನು ಹೇಳ್ತಿದ್ದೀನಲ್ಲ, ನಂಗೆ ಏನೂ ಗೊತ್ತಿಲ್ಲ. ಇವ ಹಿಂಗೆ ಫೋನಲ್ಲೆಲ್ಲ ಮಾತಾಡ್ತಿರ್ತಿದ್ದ. ಎಷ್ಟೊತ್ತಿಗೋ ಯಾರ ಕೇಳಿದ್ರೆ ಬೆಳ್ಳಿ ಅಂತಿದ್ದ. ನಾನು ಒಂದು 2 ಸತಿ ಒಟ್ಟಿಗೆ ಹೋಗೋದು ನೋಡಿದ್ದೆ. ಏನೋ ಒಟ್ಟಿಗೆ ಸಣ್ಣಲ್ಲಿಂದ ಒಟ್ಟಿಗೆ ಹೋಗಿದ್ದು ಅದವಲ್ಲ ಅಂತೇಳಿ ನಾನು ಸುಮ್ಮನೆ ಹಾಕ್ಕೊಂಡಿದ್ದೆ. ಅಷ್ಟು ಬಿಟ್ಟರೆ ನಮ್ಮನೆಗೆಲ್ಲ ಬರಲ್ಲ. ನೀವು ಸುಖ ಸುಮ್ಮನೆ ಇಂಥದ್ದೊಂದು ಅಪವಾದ ನಮ್ಮ ಮೇಲೆ ಹೊರಿಸ್ಬೇಡಿ. ಹೆಣ್ಣು ಎತ್ತ ಕಷ್ಟ ಗೊತ್ತಾಗ್ಬೇಕಾರೆ ಹೆಣ್ಣು ಇರಲೇಬೇಕು ಅನ್ನೋದೇನಿಲ್ಲ. ನಾನು ಒಂದು ಹೆಣ್ಣೆ, ಗೊತ್ತಾಗ್ತದಾತ? ನೀವು ಹಾಗೆ ಏನು ಗೊತ್ತಿಲ್ಲದೆ ಆ ಥರ ಮಾತಾಡೋದು ತಪ್ಪಾಗ್ತದೆ. ಬೇಡ ನೋಡಿ, ಈ ಥರ ಮಾತಾಡಿ ನಾನು ಕಳ್ಳಿಗೆ ಚೂರಿ ಹಾಕಬೇಡಿ. ನೀವು ಒಂದು 30 ದಿವಸ ಇದ್ರೂ ಕೊಟ್ಬಿಡಿ, ಕುಡಿದು ಮುನುಗ್ತೀನಿ ನಾನು. ಮತ್ತು ನಂಗೆ ಇನ್ನೇ ಅಂಥದ್ದು ಆಗಲ್ಲ. ಅಲ್ಲ, ಆ ಹುಡುಗರೇನೋ ಹುಡುಗಾಟಿಗೆ ವಯಸ್ಸು ಗೊತ್ತಾಗಲ್ಲ. ನನ್ನ ಮಗಳದ್ದು ಏನು ತಪ್ಪಲ್ಲ ಅಂತ ಹೇಳಲ್ಲ ನಾನು. ಅದರದ್ದು ತಪ್ಪೇಯ. ನಾವು ಕರೆದು ಇದು ಹೋಗಬಾರ್ದಿತ್ತು, ಹೋಗಿದೆ. ಅವಕ್ಕೇನೋ ತಿಳುವಳಿಕೆ ಇಲ್ಲದೆ ಬಂದು ಅಂತ ನೀವು ವಯಸ್ಸಾದವ್ರ ಮನೇಲಿದ್ದಾರೋ ಏನು ನಿಮ್ಮ ಇದು ಈ ವಯಸ್ಸಲ್ಲಿ ನಿಮ್ಮ ಮನೆಗೆ ನೀವು ಹೋಗಿ ಅಂತ ಒಂದು ಬುದ್ಧಿ ಮಾತು ಹೇಳೋದನ್ನು ಕಳಿಸ್ಬೇಕ ಬೇಡ? ಅದನ್ನು ಬಿಟ್ಕೊಂಡು ನಿಮ್ಮ ಮನೇಲೇ ಬಿಟ್ಕೊಂಡಿರಲ್ಲ. ಇಡೀ ಒಂದು ರಾತ್ರಿ ನಿಮ್ಮ ಮನೇಲಿ ಇದ್ದು ಬಂದ್ರೆ ನನ್ನ ಮಗಳ ಕತೆ ಏನಾಗಬೇಕು ಮುಂದೆ? ಜನ ಏನು ಮಾತಾಡ್ತಾರೆ? ಏನಿಲ್ಲದೆ ಮಾತಾಡೋದು ನೋಡಿದ್ರೆ ಸಾಕು. ಅಂಥದ್ರಲ್ಲಿ ಹಿಂಗಿದ್ದೊಂದು ಆಗ್ಬಿಟ್ಟು
ಆಗಿಬಿಟ್ರೆ ನಾ ಏನು ಮಾಡಬೇಕು ಅಂತಲೇ ನಂಗೆ ಗೊತ್ತಾಗಲ್ಲ. ಅದು ಏನು ಬೇಕಾ ನಿಮ್ಮ ಕಾಲಿಗೆ ಬೇಕಾದ್ರೆ ಬಂದು ಬೀಳ್ತೀನಿ. ನನ್ನ ಮಗಳನ್ನೊಂದು ವಾಪಸ್ ತನ್ನ ಮನೆಗೆ ಬಿಡಿ. ಅದು ಅಪ್ಪಗೆ ಗೊತ್ತಾದ್ರೆ ಬಂದು ಅದನ್ನೂ ಕೊಂದಾಕ್ತಾರೆ, ನನ್ನೂ ಕೊಂದಾಕ್ತಾರೆ. ಅಯ್ಯ ಮರ, ಇದು ಎಂತ ಅಂತ ಹೇಳದ? ನೀವು ಎಂಥದ್ದು ಗೊತ್ತಿಲ್ಲದೆ ಒಂದೇ ಸಮ ಹಂಗೆ ಮಾತಾಡ್ತಿದ್ರೆ ನಾನು ಏನಂತ ಉತ್ತರ ಕೊಡಲಿ? ಎಲ್ಲಿಂದ ತಂದು ಬಿಡೋದ್ರಿ ನಿಮ್ಮ ಮಗಳನ್ನ? ಈಗ ಕತ್ಲೆ ಆತ, ಈಗ ನಿಮ್ಗೊಬ್ರಿಗೆ ಬರೋಕ್ಕಾಗ್ತದ? ಇಲ್ಲ ಗಂಡನ ಕರ್ಕೊಬಲ್ಲಿ ಅಂತ ಹೇಳೋಣ ಅಂದರೆ ಗಂಡ ಆ ಥರ ಇದು ಮಾಡ್ತಾರೆ ಅಂತೀರಿ. ಎಷ್ಟು ದೂರ ಆಗ್ತದೆ ಅಂತಲೂ ನಂಗೆ ಅಂದಾಜಿಲ್ಲ. ನೀವು ಬೇಕಾದ್ರೆ ಎಂಥ ಯಾವ ಥರದಲ್ಲಿ ಸಾಕ್ಷಿ ತೋರಿಸ್ಲಿ ನಾನು ಅಂತಲೇ ಗೊತ್ತಾಗಲ್ಲ. ನನ್ನ ಮಗ ಇನ್ನೂ ಮನೆಗೆ ಬರಲ್ಲ. ನಿಮ್ಮ ಮಗಳು ಬರೋಕ್ಕೆ ಹೋಗಕ್ಕೆ ನನ್ನ ಮಗನೇ ಬರಲ್ಲ. ಇನ್ನು ನಾವು ಬರೋ ತಡನೆಯ ದಿನಾನು ತಡಾಗೆ ಬರೋದು. ಹಂಗಾಗಿ ನಂಗೆ ಏನು ತಲೆಬಿಸಿಲ್ಲ, ಸುಮ್ಮನೆ ಇದ್ದೆ ನಾನು. ನೀವು ಈಗ ಫೋನ್ ಮಾಡಿದ್ಮೇಲೆ ಗೊತ್ತು ನಿಮ್ಮ ಮಗಳು ಮನೆಗೆ ಬರಲ್ಲ ಅಂತ. ಎಲ್ಲೇ ಈಗ ಮಳೆ ಗಿಳೆ ಬಸ್ಸು ಗಿಸ್ಸು ತಪ್ಪೋಗಿ ಏನಾಗಿದೆ ಏನೋ, ನೀವು ಎಂಥ ಕಷ್ಟ ಗಡ್ಬಿಡಿ ಮಾಡ್ತೀರೋ ನಂಗಂತೂ ಗೊತ್ತಾಗಲ್ಲ. ನಮ್ಮ ಮನೆಗೆ ಬರಲ್ಲ. ಬಂದಿದ್ದೇ ಹೌದಾದರೆ ನಾನು ನೋಡಿ ಯಾವ ದೇವ್ರ ಮೇಲೆ ಬೇಕಾದ್ರೆ ಆಣೆ ಮಾಡಿ ಹೇಳ್ತೀನಿ, ತಂದು ನಿಮ್ಮ ಮನೆಗೆ ಬಿಟ್ಟು ಬರೋಕ್ಕೆ ಹೇಳ್ತೀನಿ. ನಾನು ಬರ್ತೀನಿ ಬೇಕಾದ್ರೆ ಜೊತೆಗೆ. ಅವರಿಬ್ಬರೇ ಬಂದು ಜನ ಏನಾರು ಹೇಳ್ತಾರೆ ಅನ್ನೋದಾದರೆ ಅದು ಮಳೆ ಬಂದು ತೊಳ್ಕೊಂಡು ಹೋದರೂ ಚಿಂತಿಕಿಲ್ಲ, ನಾನು ಬರ್ತೀನಿ ಜೊತೆಗೆ. ಎಂಥ ಬಸ್ ತಪ್ಪೋತಾದ್ರೆ ಗುಂಡಪ್ಪಣ್ಣನ ಮನೆ ಹುಡುಗರು ಬಂದಾರೆ, ಇತ್ಲ ಪಾಪಣ್ಣನ ಮಕ್ಕಳು ಬಂದಾರೆ. ಸಾರ್ನು ಅದೇ ಬಸ್ಸಿಗೆ ಬಂದದಂತೆ. ಸಾರ್ನೇ ಹೇಳ್ತು, ಬಸ್ ಸ್ಟ್ಯಾಂಡಲ್ಲಿ ಮಾತಾಡ್ತಾ ನಿಂತ್ಕೊಂಡಿದ್ರಂತೆ ಸುಮಾರು ಜನ ಹುಡುಗರೆಲ್ಲ. ಬೆಳ್ಳಿ ಬರಲ್ಲನೆ ಅಂದರೆ ನಾನು ಇನ್ನೊಂದು ಬಸ್ಸಿಗೆ ಬರ್ತೀನಿ ಅಂತ ಹೇಳ್ತಂತೆ. ನಿಮ್ಮ ಮಗನು ಅಲ್ಲೇ ಇದ್ನಂತೆ. ಜನಕ್ಕೊಂದೊಂದು ಮಾತಾಡ್ತಾರೆ, ನಾನು ಏನಂತ ನೋಡಲಿ ನಾನು? ಅಕ್ಕ, ನೀವು ನಿಮ್ಮ ಹೆಸರು ಎಂತ ಅಂತದ್ದು ನಂಗೆ ಗೊತ್ತಿಲ್ಲ ಮರ. ನೀವು ಅಷ್ಟು ತಲೆ ಕೆಡ್ಸ್ಕೊಬೇಡಿ. ನೀವು ಒಳ್ಳೇದು ನೋಡ್ರೆ ನನಗೆ ಒಂಥರ ದುಃಖ ಬಂದಂಗೆ ಆಗ್ತದೆ. ಗೊತ್ತಾಗ್ತದೆ, ನಂಗೆ ಅರ್ಥ ಆಗ್ತದೆ. ಗಂಡು ಹುಡುಗರು ಮನೆಗೆ ಬರೆದಿದ್ರೆ ನಾವು ಇಷ್ಟು ತಲೆ ಕೆಡ್ಸಿದ್ದೀವಿ, ಹೆಣ್ಣು ಹುಡುಗರು ಮನೆಗೆ ಬರೆದಿದ್ರೆ ನಿಮಗೆ ಇದಾಗೋದು ಹೌದು, ನಂಗೆ ಗೊತ್ತಾಗ್ತದೆ. ಹಂಗಂಥೇಳಿ ಏಕಾಏಕಿ ನನ್ನ ಮಗನ ಮೇಲೆ ನಮ್ಮ ಮೇಲೆ ಹೇಳ್ಬೇಡಿ. ಏನೋ ಕಾಲೇಜಿಗೆ ಹೋಗೋ ಹುಡುಗರು ಎಂಥ ಕೆಲಸ ಇತ್ತೋ ಏನೋ ಅದವೇ ಏನೋ. ಈಗ ಈ ಸ್ಕೂಲಿಗೆ ಹೋಗಿ ಬಂದಂಗೆ ಬರೋಕ್ಕಾಗಲ್ಲ, ಬೇರೆ ಬೇರೆ ಕೆಲಸ ಎಲ್ಲ ಇರ್ತದೆ. ಬರ್ಬೋದು, ಅದಕ್ಕಷ್ಟು ಈಗ ಒಂದು ದಿವಸನೂ ಆಗಲ್ಲ. ಏನು ಬಸ್ ಪೂರ್ತಿ ಹೋಗಾತ. ಈಗ 8 ಕಾಲು ಬಸ್ಸಿಗೆ ಬಂದರೂ ಬರ್ಬೋದು ನೋಡಿ. ಅಷ್ಟೊತ್ತಿನೊಳಗೆ ಎಂತಕ್ಕೆ ಹಿಂಗೆ ಮಾಡ್ತಿದ್ದೀರಿ ನೋಡೋಣ? ಎಷ್ಟು ಸಲೀಸಾಗಿ ಹೇಳ್ತೀರಿ. ಅದ್ರ ಮೇಲೆ ಮತ್ತೂ ಒಂದು ಬಸ್ ಹೋತು, ಅದಕ್ಕೂ ಬರಲ್ಲ. ಆ ಬಸ್ಸಿನ ತನಕ ಕಾದ ನಮ್ಮನೆ ಗಂಡಸಿ ಏನು ರಂಪಾಟ ಮಾಡ್ಯಾರೆ ಮನೇಲಿ ಗೊತ್ತಂದ್ರೆ ಅನ್ಭವಿಸ್ತರಿಗೆ ಗೊತ್ತಾಗ್ತದೆ. ಅದು ನಾನು ಅನ್ಭವಿಸ್ತೀನಿ ರೀ, ನನಗೂ ಗೊತ್ತಾಗ್ತದೆ. ನೀವು ಬಾಯಿ ಬಿಟ್ಟು ಹೇಳ್ಕಿತ್ತಿದ್ದೀರಿ, ನಾ ಹೇಳ್ತೀನಲ್ಲ ಅಷ್ಟೇಯ. ಎಂತಕ್ಕೋ ಈಗ ನನ್ನ ಮಗನಾರು ಮನೆಗೆ ಬಂದಿದ್ರೆ ಅವ್ನು ಕೇಳಿದ್ರೆ ಗೊತ್ತಾಗ್ತಿತ್ತು ಏನು ಎತ್ತ ಅಂತ. ಅವನು ಇನ್ನೂ ಮನೆಗೆ ಬರಲ್ಲ. ನಾ ಎಂತ ಅಂತ ಹೇಳಲಿ ಮರ? ನಮ್ಮ ಮನೇಲಿ ಮಾತ್ರ ಇಲ್ಲ, ಅವನು ಬರಲ್ಲ, ಇದು ಬರಲ್ಲ. ಬಂದಿದ್ದೇ ಹೌದಾದ್ರೆ ನಾನು ತಂದು ನಿಮ್ಮ ಮನೆಗೆ ಬಿಟ್ಟು ನಿಮ್ಮ ಗಂಡನ ಹತ್ರನೂ ಹೇಳಿ ಬರೋ ಕೆಲಸ ನಂದು. ನೀವು ಅದಕ್ಕಾಗಿ ಏನು ತಲೆ ಕೆಡ್ಸ್ಕೊಬೇಡಿ. ನಮ್ಮ ಮನೆಗೆ ಬರಲ್ಲ. ಏನೋ ಮರ, ಸತ್ಯ ಮಿತ ಭಗವಂತಗೊಬ್ಬನಿಗೆ ಗೊತ್ತು. ನಾನು ಏನು ಮಾಡಲಿ, ನನಗೆ ಅಂಥದ್ದು ಗೊತ್ತಾಗಲ್ಲ. ಮತ್ತೊಂದು ಸತಿ ಹೇಳ್ತೀನಿ, ಬೇಕಾದ್ರೆ ನಿಮ್ಮ ಕಾಲಿಗಾರು ಬೀಳ್ತೀನಿ. ನಿಮ್ಮ ಮನೆಗೆ ಬಂದ ಕೂಡಲೇ ತಂದು ನಮ್ಮ ಮನೆಗೊಂದು ಬಿಡಿ. ಇವತ್ತೊಂದು ದಿವಸಕ್ಕೆ ನಾನು ಇನ್ನು ಹೇಳಿ ಕಳಿಸ್ತೀನಿ ಅದಕ್ಕೆ. ಅದು ಎಂಥ ಪಾಠ ಇರಲಿ ಎಂಥದೇ ಇರಲಿ, ಈ ಬಸ್ ಅಂದರೆ ಇದೇ ಬಸ್ಸಿಗೆ ಬರ್ಬೇಕಂತ ಇನ್ನು ಅವಳಿಗೆ ನಾನು ಬುದ್ಧಿ ಕಲಿಸ್ಕಿತೀನಿ. ಇದೊಂದು ಸತಿ ತಂದು ಮನೆಗೊಂದು ಬಿಡಿ. ಎಂತದೆ ಯಾರು ಇದಾಗ ಹೋಗೋಕ್ಕೂ ಒಂದು ಮುಲ್ಕಿಂಡ್ರೆ ನಿದ್ರೆ ಮಾಡೋಕ್ಕಾರು ಬಿಡ್ತೀರಾ? ಒಂದೇ ಟಿ ವಿ ಒಂದೇ ಫೋನು, ಎರಡರಲ್ಲೊಂದು ಇರಲೇಬೇಕು ನಿಮಗೆ. ಯಾರು ಎಂತ ಅಂತೆ? ಎಂತ ಇಲ್ಲ, ಯಾರು ಇದು ಚೋಟ ಫ್ರೆಂಡ್ ಯಾರ ಫೋನ್ ಮಾಡಿದ್ದು, ಅವಿನ್ನೂ ಬರಲ್ಲ ಅಂತ ಹೇಳಿದೆ ಅಷ್ಟೇ. ಈಗ ಗಂಡನ ಸುದ್ದಿ ಆದರೆ ಡಂಗುರ ಸಾರ್ತಿದ್ದೆ ನಿಂತ್ಕೊಂಡು. ಮಗಂದಾದ್ರೆ ಎಷ್ಟು ಬೇಗ ಮುಚ್ಚಾಕಕ್ಕೆ ನೋಡ್ತೀಯ ನೋಡು. ಏನು ಅಲೇಸ್ಕಿಂಡ್ಲ ಅಂತ ಮಾಡ್ದ? ಯಾರನ್ನ ನಮ್ಮನೆ ಕರ್ಕೊ ಬರಲ್ಲ ಅಂತ ಹೇಳ್ತಿದ್ದಲ್ಲ. ನಾ ಹೇಳ್ದೆ ಇಡೀ ಊರು ಮಾತಾಡ್ತದೆ. ನನಗೆ ಯಾರು ಎಂಥದೇ ಹೇಳಿದ್ರು ಹುಡುಗಿಯರ ವಿಚಾರದಲ್ಲಿ ಹೆಂಗಸ್ರ ವಿಚಾರದಲ್ಲಿ ಒಬ್ಬರು ನನ್ನ ಕಡೆ ಬೆಟ್ಟು ಮಾಡಿ ತೋರಿಸಲ್ಲ. ನಿನ್ನ ಮಗ ಅದನ್ನು ಮಾಡ್ತಾ ಇದ್ದಾನೆ ಈ ವಯಸ್ಸಿಗೆಯ. ಮತ್ತು ಮುಚ್ಚಾಕಕ್ಕೆ ನೋಡ್ತೀಯಲ್ಲ, ಹಿಂಗೆ ಸಲ್ಗಿ ಕಲಿಸಿದ್ಕೆ ಅವ ಇಷ್ಟು ಮಿಗರ್ದಿದ್ದೀಗ. ಯಾರಮ್ಮ? ಯಾರು ಸುದ್ದಿ ಮಾತಾಡ್ತಿದ್ದೀರಿ? ಎಂತ? ಓ ಚೋಟು ಬಂದನ ಮರಯ್ಯ.